Hello everyone, you are watching News Insights. Let's watch today's news updates. ಮತ್ತು ತಹಶೀಲ್ದಾರರು ಮತ್ತು RADA ಇವರೆಲ್ಲ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ಇವರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ಸುಮಾರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 700 ಎಕರೆ ಜಮೀನನ್ನ ಬಸವರಾಜ ಎಂಬ ಜಿಲ್ಲಾಧಿಕಾರಿ ಆತ ಒಬ್ಬ ಭ್ರಷ್ಟ ಅಧಿಕಾರಿ, ಇನ್ನೊಬ್ಬರಿಂದ ಉಪವಿಭಾಗಾಧಿಕಾರಿಗಳು ದುರ್ಗಾಶ್ರೀ ಅಂತೇಳಿ ದೊಡ್ಡಬಳ್ಳಾಪುರ ವಿಭಾಗಾಧಿಕಾರಿಗಳು ಅವರು ಸುಮಾರು ಸಾವಿರಾರು ಕೇಸ್ಗಳನ್ನ ವಜಾ ಮಾಡಿ ಇವತ್ತು ಭೂಮಿನ ಕಳ್ಕೊಂಡಿದ್ದಾರೆ. ನಾವು ಯಾರನ್ನು ಹೋಗಿ ಕೇಳಿದ್ರೆ ಬಸವರಾಜ್ ಅವರು ಹೇಳ್ತಾರೆ ಇದು ತಿದ್ದುಪಡಿ ಮಾಡಿರೋದು ಸರಿನೇ. ನಾವು ಪ್ರಶ್ನೆ ಮಾಡಿದ್ವಿ, ಏನ್ ಸ್ವಾಮಿ ನೀವು ಈ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ DC ಮತ್ತು ಉಪವಿಭಾಗಾಧಿಕಾರಿಗಳು ಇಬ್ಬರು ಸೇರ್ಕೊಂಡು ಇವತ್ತು 700 ಎಕರೆ ಜಮೀನ ಬಡವರ ಶೋಷಿತರ ಜಮೀನನ್ನ ಕಿತ್ಕೊಂಡು ಇವತ್ತು ಶ್ರೀಮಂತರು ಭೂಮಾಲೀಕರ ಪರವಾಗಿ ಹಣಕ್ಕೆ ಆಸೆ ಪಟ್ಟು ನೀವು ಬಡವರನ್ನ ಇವತ್ತು ಕಗ್ಗೊಲೆ ಮಾಡ್ತಾ ಇದೀವಿ. ಇವತ್ತು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 1978ರಿಂದ ಈಚೆ ಬಂದಿರ್ತಕ್ಕಂಥದ್ದು PTC ಕಾಯ್ದೆ. ಹಿಂದೆ ಈ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು AC DC ಎಲ್ಲೆಲ್ಲಿ ನಮ್ಮ ದಲಿತರ ವಿರುದ್ಧ PTC ಕಾಯ್ದೆ ವಿರುದ್ಧ ಆದೇಶಗಳು ಮಾಡ್ತಾ ಇದ್ರು. ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಕೋಲಾರ, ಚಿತ್ರದುರ್ಗ ಮತ್ತು ತುಮಕೂರು, ಬೆಂಗಳೂರು ನಗರ, ಬಳ್ಳಾರಿ ಈ ಭಾಗಗಳಲ್ಲೆಲ್ಲ ಪ್ರವಾಸ ಮಾಡಿ ನಾವು ನಮ್ಮ ರಾಜ್ಯ ಸಮಿತಿಗಳು ಮನವರಿಕೆ ಮಾಡಿಕೊಟ್ರಿ. ನಾವು ACDC ಕಾಯ್ದೆ ಸ್ವಾಮಿ ನೀವು ಈ PTC ಕಾಯ್ದೆ ಪರವಾಗಿ ನೀವು ಮಂಜೂರುದಾರ ಪರವಾಗಿ ನೀವು ಆದೇಶ ಮಾಡಬೇಕು ಅಂತ ನಾವು ಕೇಳಿದ್ರಿ. ಆದ್ರೆ ನಾವು ಕೇಳಿದ ಪ್ರಶ್ನೆಗೆ ಅವ್ರು ಹೇಳ್ತಾರೆ ಇಲ್ಲ ನಾವು ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ತಿದ್ದುಪಡಿ ಏನಿದೆ PTC ಅದ್ರ ಪರವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ ನಮ್ಮ ಮುಂದೆ. ಆದ್ರೆ ಆದೇಶಗಳು ವಿರುದ್ಧವಾಗಿ ತದ್ವಿರುದ್ಧವಾಗಿ ಇವತ್ತು ನಿಮ್ಮ ಹತ್ರ ನಕಲಿ ದಾಖಲೆಗಳು ಏನು ನೀವು ಕೊಟ್ಟಿದ್ದ ದಾಖಲೆ ಜೆರಾಕ್ಸ್ ಇದೆ ಮತ್ತು ದಾಖಲಾತಿಗಳಿಲ್ಲ ನಿಮ್ಮ ಹತ್ರ, ಈ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳೇ ಆಗಿರ್ತಕ್ಕಂಥ ನಮ್ಮ HC ಮಾದೇವನವರು ಕೂಡಲೇ, ಯಾಕಂದ್ರೆ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ ನಮ್ಗೆ, ನಾವು ಸಹಾಯ ಯಾವತ್ತು. ಆದ್ರೆ ಇವತ್ತು ನ್ಯಾಯಾಲಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದ್ರೆ ಅದು ಇದುವರೆಗೂ 4 ತಿಂಗಳು 5 ತಿಂಗಳಾಗಿದೆ, ಇದುವರೆಗೂ ಆದೇಶ ಆಗಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಕ್ಕಂಡಿ ರಾಮಲಕ್ಷ್ಮಿ ವರ್ಸಸ್ ಕರ್ನಾಟಕ ಸರ್ಕಾರದ್ದು ಅವರೇ ಸರ್ಕಾರನೇ ವಕೀಲರನ್ನ ಇಟ್ಟು ಅದ ಕೇಸಿನ ಪ್ರಕರಣವನ್ನ ನಡೆಸ್ತಾ ಇದ್ದಾರೆ. ಸಂತೋಷ. ಆದ್ರೆ ನಮ್ಮದು ಒಂದೇ ಬೇಡಿಕೆ, ನಾವು ಅನೇಕ ಇಟ್ಕೊಂಡು ಇವತ್ತು ನಾವು ಪತ್ರಿಕೋಷ್ಠಿಯಲ್ಲಿ ಹೇಳ್ತಾ ಇದ್ವಿ, ನಾವು 51D ಅನ್ನ ಆ ಡಿ ಸೆಕ್ಷನ್ ಸೇರಿಸಿದ ಕಾಯ್ದೆಯಿಂದ ನಮ್ಮೆಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ಅದನ್ನ ಕೂಡಲೇ ನೀವೇನು ತಿದ್ದುಪಡಿ ಮಾಡಿದ್ರೆ ಮಾನ್ಯ ಏನು ನಮ್ಮ ರಾಜ್ಯಪಾಲರು ಹಾಕಿರ್ತಕ್ಕಂಥ ಅಂಕಿತಕ್ಕೆ ಬೆಲೆ ಇಲ್ವಾ? ಈ ತರ ಜಿಲ್ಲಾಧಿಕಾರಿಗಳು AC ಹೋರಾಟ ಸಮಿತಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜೈ ವೈದ್ಯ ಒಂದು ಓದೇ ಇಲ್ಲ. ನಾನು ಮೆಜಾರಿಟಿ ಬಂದ್ರೆ ನನಗೆ ಗೊತ್ತಾಗಿದ್ದು ಈ ತರ ಮೋಸ ಆಗಿದೆ, ನಾನು ಜಮೀನು ಕಿತ್ಕೊಂಡಿದ್ದಾರೆ ಅಂತ. ಅವಾಗ ನಾವು ಕೇಸ್ ಹಾಕಿದ್ದೀವಿ. ಎಲ್ಲರ ಒಳಗೆ ಇದೇ ಸಮಸ್ಯೆ ಇರೋದು. ಯಾಕೆ ಡಿಲೇ ಆಗಿದೆ ಅಂದ್ರೆ ಇದೇ ಸಮಸ್ಯೆ. ಹಿಂದಿನ ಜನರೇಷನ್ ಗೊತ್ತಿಲ್ಲ, ಅವ್ರು ರಕ್ಷಣೆ ಮಾಡ್ಬೇಕಂತ ಉದ್ದೇಶಕ್ಕೆ ಕಾಯ್ದೆ ತಂದಿರೋದು. ಕಾಯ್ದೆ ಮೂಲ ಆಶಯನೇ ವಿರುದ್ಧವಾಗಿ ನಡ್ಕೊತಾರೆ ಅಂದ್ರೆ ಮತ್ತೆ ಏನ್ ನ್ಯಾಯ ಕೊಡ್ಬೇಕು? ಇದು ಮೇನ್. ನನಗೆ ನಿಮ್ಗೆಲ್ಲ ವಿವರವಾಗಿ ಇದ್ರಲ್ಲಿ ಬರ್ದಿದ್ದೀನಿ ನಾನು. ಅದು ಅಂಕಿಅಂಶವನ್ನು ಬಿಟ್ಟು ಮಿಕ್ಕಿದ ಎಲ್ಲ ಕೂಡ ಬರ್ದಿದ್ದೀನಿ ನಿಮ್ಗೆ ಅರ್ಥವಾಗೆ. ಇಲ್ಲಿ ನಮ್ಮ ಉದ್ದೇಶ ಏನು ಇವತ್ತು ಪ್ರೆಸ್ ಮೀಟ್ ಮಾಡ್ತಿದ್ರು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನ್ಯಾಯಾಲಯಗಳು ಕಾನೂನು ಬಾಹಿರವಾಗಿ ನಡ್ಕೊತಾ ಇದ್ದಾರೆ. ನಮ್ಮ ಪರವಾಗಿ ಆದೇಶ ಮಾಡ್ತಾರೆ ಅಂತ ನಾವು ನ್ಯಾಯಾಲಯಗಳನ್ನ ದೂರ್ತೀವಿ. ನಮ್ಮ ಕೇಸ್ ತುಂಬಿದ್ರೆ ನಾವು ರೆಡಿ ಇದ್ದೀವಿ. ಯಾಕೆಂದ್ರೆ ಆಲ್ರೆಡಿ PT ಬಂದಿದ್ದೀವಿ. ಈಗ ಜೈಲಲ್ಲಿ ನಾವೇ ತಲೆ ಕೆಡಿಸ್ಕೊಳ್ಳಲ್ಲ, ಕಂಟೆಂಪ್ಟ್ ಮಾಡ್ತೀರಾ ಮಾಡ್ರಿ, ನಾವು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ನೀವು ಅನ್ನದಿಂದ ಇಲ್ಲ ಮಾಡಕ್ ರೆಡಿ ಆಗಿದ್ದೀವಿ. ನಾವು ನ್ಯಾಯಾಲಯಗಳಿಂದ ನಾವು ನಾಶ ಆಗ್ತಾ ಇರೋದು ನೀವೇ ನೋಡ್ತಾ ಇದ್ದೀರಾ. ಯಾವ ರೀತಿ ಜಡ್ಜ್ಮೆಂಟ್ಗಳು ಬರ್ತಾ ಇದೆ ಇತ್ತೀಚಿನ ಕಾಲಘಟ್ಟದಲ್ಲಿ, ಯಾವ ರೀತಿ ಜಡ್ಜ್ಮೆಂಟ್ಗಳು ಬರ್ತಾ ಇದೆ ತಮ್ಮ ಮಾಧ್ಯಮ ನಿಮ್ಗೆ ಗೊತ್ತಿದೆ. ಕೆಲವು ಜಡ್ಜ್ಮೆಂಟ್ ಅರೆಸ್ಟ್ ಮಾಡಿದ್ರೆ VIP ಎಲ್ಲವನ್ನೂ ಅಲ್ಲೇ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಅದೇ ಒಬ್ಬ ಬಡವನ್ನ ಅರೆಸ್ಟ್ ಮಾಡಿದ್ರೆ ಅದಕ್ಕೆ ಪ್ರೊಸೀಜರ್ ಬೇಕು. ಇದು ನಮ್ಮ ದೇಶದ ನ್ಯಾಯಾಂಗದ